ತಾಲೂಕು ಆಡಳಿತ ಬಿಳಗಿ ಇವರ ಸಹಯೋಗದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅತಿ ವಿಜೃಂಭಣೆಯಿಂದ ಜರುಗಿತು. ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕುರಿತು ಮಾನ್ಯ ತಹಸೀಲ್ದಾರ್ ವಿನೋದ್ ಹತ್ತಾಳಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಧ್ವಜಾರೋಹಣವನ್ನು ನೆರವೇರಿಸಿದರು. 79ನೇ ಸ್ವಾತಂತ್ರ್ಯೋತ್ಸವ ಅಧ್ಯಕ್ಷತೆಯನ್ನು ಬಿಳಗಿ ಮತಕ್ಷೇತ್ರದ ಶಾಸಕ ಜೆ.ಟಿ. ಪಾಟೀಲ್ ವಹಿಸಿಕೊಂಡು ಸ್ವಾತಂತ್ರ್ಯೋತ್ಸವದ ಕುರಿತು ಮಾತನಾಡಿದರು. ಬಹಳ ಜನರಿಗೆ ಸ್ವಾತಂತ್ರ್ಯದ ಅರಿವು ಇಲ್ಲ, ಅದರ ಬಗ್ಗೆ ಚಿಂತನೆ ಇಲ್ಲ, ಅದನ್ನು ತಿಳಿದುಕೊಳ್ಳುವ ಮನಸ್ಸು ಕೂಡ ಇಲ್ಲ. ಅದು ಕೇವಲ ಆಚರಣೆ ಆಗಬಾರದು ಎಂದು ಮಹಾತ್ಮ ಗಾಂಧೀಜಿ ಅವರ ಜೊತೆಗೆ ಸಾವಿರಾರು ಜನ ಹೋರಾಟ ಮಾಡಿದ್ದಾರೆ. ಆದ್ದರಿಂದ ನಾವು ಇಂದಿನ ದಿನದಲ್ಲಿ ಸ್ವತಂತ್ರವಾಗಿ ಜೀವಿಸುತ್ತಿದ್ದೇವೆ. ಇಂದಿನ ನೆಹರು ಕುಟುಂಬ ಇವತ್ತಿಗೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ದೇಶಕ್ಕೆ ದಾನವನ್ನು ಕೊಟ್ಟಿರುವ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರ ಮೇಲೆ ಕೇಸ್ ಹಾಕುವುದನ್ನು ನೋಡುತ್ತಿದ್ದೇವೆ. ನಾವು ಇಂದು ನಮ್ಮ ದೇಶದ ದುರ್ದೈವ ಅಂದರೆ ಪ್ರತಿಕಾರದ ಮನೋಭಾವನೆ ಇರುವ ವ್ಯಕ್ತಿಗಳಿಂದ ಮಾತ್ರ ಇದು ಸಾಧ್ಯ. ಪ್ರತಿಕಾರದಿಂದ ಅಸ್ತ್ರವನ್ನು ಬಿಟ್ಟರೆ ಅದು ಬ್ರಹ್ಮಾಸ್ತ್ರವಾಗಿ ಪರಿವರ್ತನೆಯಾಗುತ್ತದೆ. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಮ್ಮ ದೇಶದಲ್ಲಿ ಅಘೋಷಿತ ಪ್ರಭುತ್ವ ನಡೆಯುತ್ತಿದೆ ಎಂದು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್.ಎಸ್. ಆದಾಪುರ್, ಸಿಪಿಐ ಹನುಮಂತ್ ಸರ್ಮನಿ, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ದೇವೇಂದ್ರ ಧನ್ಪಾಲ್, ಶ್ರೀನಿವಾಸ್ ಪಾಟೀಲ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮುತ್ತು ಬೋರ್ಜಿ, ಉಪಾಧ್ಯಕ್ಷರು ಕಲಾವತಿ ಗಡ್ಡದವರು, ಹೀಗೆ ಹಲವಾರು ಗಣ್ಯರು, ಹಿರಿಯರು, ಮುಖಂಡರು, ಹಲವಾರು ಇಲಾಖೆ ಸಿಬ್ಬಂದಿಗಳು, ಶಿಕ್ಷಕರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ವರದಿ ಕ್ಯಾಮ್ರಾಮನ್ ಅಜಿತ್ ಚಿಗ್ರನ್ನವರ ಜೊತೆ ರಿಯಾಜ್ ಅತ್ತಾರ್, ನ್ಯೂಸ್ 7 ಬಿಳಗಿ. 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂತಹ ನಾನು ಮೊದಲನೇದಾಗಿ ಈ ಒಂದು ಸ್ವಾತಂತ್ರ್ಯೋತ್ಸವದ ವೇದಿಕೆ ಮೇಲೆ ಹೇಳಿದ್ ಯಾಕಪ್ಪ ಅಂತಂದ್ರೆ ಈ ಸ್ವಾತಂತ್ರ್ಯ ನಮಗೆ ಬಂದಿರೋದು ಸುಲಭದಿಂದ ಅಲ್ಲ. ಎಷ್ಟೋ ಜನರ ಒಂದು ಹುತಾತ್ಮರಾಗಿ ನಮ್ಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟವರು. ಸ್ವಾತಂತ್ರ್ಯ ಅಂದ್ರೆ ಏನು? ಯಾಕೆ ನಾವು 1947 ಆಗಸ್ಟ್ 15ರಂದು ಬ್ರಿಟಿಷರು ಇಲ್ಲಿಂದ ಹೋದ ಮೇಲೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ ಅನ್ನೋದು ಒಂದು ಪ್ರಶ್ನೆ. ಸೊ ಭಾರತದ ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ, ಒಂದು ದಾಖಲಾದ ಇತಿಹಾಸಗಳನ್ನ ನೋಡ್ತಾ ಹೋದ್ರೆ, ಶಿಲಾಯುಗದಿಂದ ಹಿಡಿದುಕೊಂಡು 21ನೇ ಶತಮಾನದವರೆಗೂ ಕೂಡ ನಾವು ಭಾರತವು ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಹೊರಹೊಮ್ತಾನೆ ಇದೆ. ಸೊ ಸಿಂಧು ನಾಗರಿಕತೆಯಿಂದ ಹಿಡಿದುಕೊಂಡು ಆಪರೇಷನ್ ಸಿಂಧೂರವರೆಗೂ ಕೂಡ ಒಂದು ಭಾರತ ಅತ್ಯಂತ ಗರ್ವದಿಂದ, ಸ್ವಾಭಿಮಾನದಿಂದ ಮುನ್ನೋಗ್ತಾ ಇದೆ. ಅನೇಕ ರಾಜಮನೆತನಗಳು, ಅನೇಕ ನಮ್ಮ ಸಾಹಿತಿಗಳು, ಅನೇಕ ಹೋರಾಟಗಾರರು, ಅನೇಕ ತತ್ವ ಸಿದ್ಧಾಂತಗಳನ್ನ ಸಾರಿರುವಂತಹ ಮಹಾನ್ ಪುರುಷರು ಈ ಒಂದು ನಾಡಿನಲ್ಲಿ ಜನಿಸಿ ನಾಡನ್ನು ಅನೇಕ ವಲಯಗಳಲ್ಲಿ ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಈ ದೇಶದ ವಾಸ್ತುಶಿಲ್ಪದ ಮೂಲಕ ಹೆಸರನ್ನು ತಂದಿದ್ದರೆ, ವಿಜಯನಗರ ಒಡೆಯರು ಈ ದೇಶ ಎಷ್ಟು ಶ್ರೀಮಂತ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಅದೇ ರೀತಿ ದೇಶದ ಅನೇಕ ಪ್ರಾಂತ್ಯಗಳಲ್ಲಿ ಮೌರ್ಯರು, ಗುಪ್ತರು, ಮೊಘಲರು ಇವರೆಲ್ಲ ಒಂದು ನಮ್ಮ ಭಾರತ ದೇಶ ಎಷ್ಟು ಒಳ್ಳೆಯದಿದೆ, ಎಷ್ಟು ಅಭಿವೃದ್ಧಿ ಹೊಂದಿದೆ ಅನ್ನೋದನ್ನ ಜಗತ್ ಜಾಹೀರಾತು ಮಾಡಿದ್ದಾರೆ. ಇನ್ನು ಧಾರ್ಮಿಕ ಪರಂಪರೆ ಆಗಿರ್ಬೋದು, ತತ್ವ ಸಿದ್ಧಾಂತಗಳ ಕ್ಷೇತ್ರದಲ್ಲಿ ಬುದ್ಧ, ಮಹಾವೀರ, ಶಂಕರಾಚಾರ್ಯರು ಈ ದೇಶವನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ತಂದಿದ್ದರು. ಅದೇ ರೀತಿ ಸಾಹಿತ್ಯ, ಖಗೋಳ, ಗಣಿತ, ಕಲೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಭಾರತವು ಒಂದು ಒಳ್ಳೆಯ ಸ್ಥಾನಮಾನವನ್ನು ಹೊಂದಿತ್ತು. ಆದ್ರೆ ಒಂದು 17ನೇ ಶತಮಾನ 18ನೇ ಶತಮಾನದಿಂದ ಏನು ಪರಕೀಯರು, ಪಾಶ್ಚಾತ್ಯ ದೇಶದ ವೈರಿಗಳು ಬಂದು ಬಂಡವಾಳಿ ಶಾಹಿತನದಿಂದ ನಮ್ಮ ದೇಶವನ್ನು ಆಕ್ರಮಿಸಿಕೊಂಡು 1757ರ ಒಂದು ಕ್ಲಾಸಿಕ್ ಅಂಧದಿಂದ ಹಿಡಿದುಕೊಂಡು 1947 ಆಗಸ್ಟ್ 15ರವರೆಗೂ ಒಂದು ಬ್ರಿಟಿಷರ ಒಂದು ನಮ್ಮ ಮೇಲೆ ಆಳ್ವಿಕೆಯನ್ನ ಮಾಡಿದ್ರು. ಈ ಒಂದು ಆಳ್ವಿಕೆಯಲ್ಲಿ ಅತ್ಯಂತ ಶ್ರೀಮಂತವಾಗಿದ್ದ ನಮ್ಮ ದೇಶವನ್ನ ಒಂದು ಬಡ ದೇಶವನ್ನಾಗಿ ಮಾಡಿ ಹೋಗ್ಬಿಟ್ರು. ಸೊ ಅವರನ್ನ ತೊಲಗಿಸ್ಲಿಕ್ಕೆ ಅಥವಾ ಅವರು ಹೋದ್ರು ಅಂತ ಹೇಳೋದಕ್ಕೆ ನಾವು ಅನೇಕ ಹೋರಾಟವನ್ನೇ ಮಾಡ್ಬೇಕಾಯ್ತು. ಸೊ ಒಂದು ಈಗೇನು 20ನೇ ಸೆಂಚುರಿಯಲ್ಲಿ ಕರಿತೀವಿ ನಾವು, ಶತಮಾನದಲ್ಲಿ 1900ರಿಂದ ಹೋರಾಟವನ್ನ ತೀವ್ರಗೊಂಡು ಅನೇಕ ನಾಯಕರು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರೂರವರಾಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಾಗಿರ್ಬೋದು, ಭಗತ್ ಸಿಂಗ್ ರವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ರವರಾಗಿರ್ಬೋದು, ಇಂಥ ಅನೇಕ ಮಹಾನ್ ವ್ಯಕ್ತಿಗಳು ಹೋರಾಡಿ ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಿಟ್ಟು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಸ್ವಾತಂತ್ರ್ಯ ನಮ್ಗೆ ಅತ್ಯಂತ ಸುಲಭವಾಗಿ ಸಿಕ್ಕಿದ್ದಲ್ಲ, ಅದು ಅತ್ಯಂತ ಕಠಿಣವಾಗಿ ಪಡೆದುಕೊಂಡಿದ್ದು. ಅದನ್ನು ನಾವು ನೀವು ಎಲ್ಲರೂ ಸೇರಿ ಇವತ್ತು ಕಾಪಾಡಿಕೊಂಡು ಹೋಗ್ಬೇಕಾಗಿದೆ. ಸೊ ಆ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಹುತಾತ್ಮರಾಗಿದ್ದಕ್ಕೆ ಒಂದೇನಾದ್ರೂ ನಾವು ಕಾಣಿಕೆಯನ್ನ ಕೊಡ್ಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ಪ್ರಗತಿಶೀಲ ಭಾರತವನ್ನು ನಿರ್ಮಾಣ ಮಾಡಿದ್ದೇ ಆದಲ್ಲಿ ಅವರಿಗೆ ನಾವು ಒಂದು ಫಲವನ್ನು ಕೊಟ್ಟ ಹಾಗೆ ಆಗುತ್ತೆ. ಅದೇ ರೀತಿ ಸಮರ್ಪಣೆ ಮತ್ತು ಸೇವೆಯಿಂದ ನಾವು ದೇಶಾಭಿಮಾನಿಗಳು
ಕೆಲಸ ಮಾಡಿದ್ದೇ ಆದ್ರೆ ದೇಶವು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಕ್ಕೆ ಸಾಧ್ಯ ಆಗುತ್ತೆ. ಸೊ 1947ರಲ್ಲಿ ನಮಗೇನು ಸ್ವಾತಂತ್ರ್ಯ ಬಂತು, ಅದರ ನಂತರ 2025ರವರೆಗೂ ಅನೇಕ ಸರ್ಕಾರಗಳು ಬಂದ್ರು, ಅನೇಕ ನಾಯಕರು ಬಂದ್ರು. ಅವರೆಲ್ಲರೂ ಸೇರಿ ಇವತ್ತು ನಾವು ಭಾರತ ದೇಶ ಒಂದು ಒಳ್ಳೆಯ ರೀತಿಯಲ್ಲಿ ಬಲಿಷ್ಠವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯವಾಯಿತು. ಸೊ ಅದ್ರ ಜೊತೆಗೆ ಜನರು ಕೂಡ ಅತ್ಯಂತ ಮುಖ್ಯವಾದಂತಹ ಒಂದು ಸಂಘ. ಜನರು ಏನು ನಿರ್ಧಾರ ಮಾಡ್ತಾರೆ, ಜನರು ಯಾವ ರೀತಿ ನಾವು ದೇಶವನ್ನ ಮುನ್ನಡೆಸಬೇಕು ಅಂತ ಅಂತಾರೆ, ಜನರು ಯಾವಾಗ ಒಂದು ದೃಢ ಸಂಕಲ್ಪದಿಂದ ಮುಂದೆ ಹೋಗ್ಬೇಕು, ನಾವು ದೇಶವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಮಾಡಿದಾಗ ಮಾತ್ರ ನಾವು ಮುಂದೆ ಒಂದು ಒಳ್ಳೆಯ ಅಭಿವೃದ್ಧಿ ಮತ್ತು ಬಲಿಷ್ಠವಾದಂತಹ ರಾಷ್ಟ್ರವಾಗ್ಲಿಕ್ಕೆ ಸಾಧ್ಯ. ಈಗಾಗಲೇ ನಾನು ಹೇಳಿದ ಹಾಗೆ ಮಿಲಿಟರಿಯಲ್ಲಿಯೂ ಕೂಡ, ಆರ್ಥಿಕವಾಗಿಯೂ ಕೂಡ, ತಂತ್ರಜ್ಞಾನದಲ್ಲಿಯೂ ಕೂಡ ಭಾರತ ಅತ್ಯುನ್ನತ ರಾಷ್ಟ್ರಗಳಲ್ಲಿ ಒಂದಾಗಿದೆ ಇವತ್ತು. ಸೊ ಹಾಗಾಗಿ ನಾವು ಆ ದೇಶವನ್ನ ಮುನ್ನಡೆಸಬೇಕಪ್ಪ ಅಂತಂದ್ರೆ ನಮ್ಮ ಹೊಣೆ ಯಾರದಾದ್ರ ಮೇಲೆ ಇದ್ರೆ ಅದು ಇವತ್ತಿನ ಯುವಕರ ಮೇಲೆ. ಯುವಕರು ಒಂದು ಒಳ್ಳೆಯ ದೃಢ ಸಂಕಲ್ಪದಿಂದ, ದೇಶಾಭಿಮಾನದಿಂದ ನಾವು ಕೊಟ್ಟಿರ್ತಕ್ಕಂತ ಕೆಲಸಗಳು ಅಂದ್ರೆ ಶಿಕ್ಷಣದಲ್ಲಿ ನಾವು ಒಳ್ಳೆಯ ಶಿಕ್ಷಣವನ್ನ ಪಡೆದು ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶಕ್ಕಾಗಿ ನಾವು ಕೆಲಸ ಮಾಡಿದ್ದೇ ಆದಲ್ಲಿ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟಿ ಉತ್ತಮವಾದ ಬಲಿಷ್ಠವಾದ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಮೇಘರಾಜನಿಗೆ ಹೇಳ್ಬೇಕು, ಮಳೆರಾಯನಿಗೆ ಮುಂಗಾರು ಮಳೆ ನಡುವ ಒಂದು ಸ್ವಲ್ಪ ಟೈಮ್ ಬಿಟ್ಟ ಸಮಯಕ್ಕೆ ಸರಿಯಾಗಿ ಮಳೆ ಆದದ್ರಿಂದ ಇವತ್ತೆಲ್ಲ ನಮ್ಮ ರೈತ ಬಂಧುಗಳು ಶಾಂತರಾಗಿದ್ದಾರೆ. ಭೂಮಿ ಸಹಿತ ತಂಪಾಗಿದೆ. ಉತ್ತಮ ರೀತಿಯ ಬೆಳೆಗಳು ಇವತ್ತು ಬೆಳೆಗಳನ್ನು ಭೂಮಿಯಲ್ಲಿ ಕಾಣ್ತಾ ಇದ್ದೇವೆ. ಇದು ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಬೆಳವಣಿಗೆ ಅನ್ನುವಂಥ ಮಾತನ್ನು ಸಹಿತ ನಾನು ಹೇಳಿಕ್ಕೆ ಇಚ್ಛಾ ಮಾಡ್ತೀನಿ. ರೈತನ ಮನಸ್ಸು ಏನಾದರೂ ಕೆಟ್ಟಿ ಸಮಯಕ್ಕೆ ಸರಿಯಾಗಿ ಮಳೆ ಆಗಲಾರದು ಇಡೀ ದೇಶ, ರಾಜ್ಯ ತೊಂದರೆ ಒಳಗೆ ಬರ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಒಳ್ಳೆಯ ಬೆಳೆಗಳು ಬರಲಿ, ಆ ಬೆಳೆಗಳಿಗೆ ತಕ್ಕಂತೆ ರೇಟು ಸಹಿತ ಸಿಗೋ ರೀತಿ ಒಳಗ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ರೈತರ ಸಹಾಯಕ್ಕೆ ಬರಬೇಕನ್ನುವಂತ ಕೋರಿಕೆಯನ್ನು ಹೇಳೋದ್ರ ಮುಖಾಂತರ ಇವತ್ತು 79ನೇ ಸ್ವಾತಂತ್ರ್ಯೋತ್ಸವದೊಳಗೆ ನಾವು ಕಾಲಿಟ್ಟಿದ್ದೀವಿ. ಹೌದು, ಮುಗಿತು. ಬಹಳ ಮಂದಿಗೆ ಸ್ವಾತಂತ್ರ್ಯದ ಅರಿವು ಇಲ್ಲ, ಅದರ ಬಗ್ಗೆ ಚಿಂತನೆಯೂ ಇಲ್ಲ. ಹಂಗ ತಿಳ್ಕೊಳ್ಬೇಕನ್ನುವಂತ ಮನಸ್ಸು ಇಲ್ಲ. ಕೇವಲ ಆಚರಣೆ ಆಗಬಾರ್ದು. ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧಿ ಅಂತವರ ಜೊತೆಗೆ ಸಾವಿರಾರು ಮಂದಿ ನಮ್ಮ ದೇಶದ ನಾಯಕರು ಜಾತಿ ಮತ ಪಂಥ ಇರ್ಲಾರ್ದನೆ ಸ್ವಾತಂತ್ರ್ಯ ಚಳವಳಿಗೆ ಭಾಗಿಯಾದರು. ಇಡೀ ಜಗತ್ತಿನೊಳಗ ರಕ್ತರಹಿತ ಕ್ರಾಂತಿಯಾಗಿ ಇಷ್ಟು ದೊಡ್ಡ ಪ್ರಮಾಣದ ಪ್ರಜಾಪ್ರಭುತ್ವಕ್ಕೆ, ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿರುವಂತ ಶ್ರೇಯಸ್ಸು, ಅದನ್ನು ನೆನಪಿಸಿಕೊಳ್ಳುವಂತ ವ್ಯಕ್ತಿ ಯಾರಂದ್ರೆ ಮಹಾತ್ಮ ಗಾಂಧಿ ಅವರು ಅನ್ನುವಂತ ಮಾತನ್ನು ಹೇಳಿಕ್ಕೆ ಇಚ್ಛಾ ಮಾಡ್ತೇನೆ. ಇವತ್ತು ಮಹಾತ್ಮ ಗಾಂಧಿ ಅವರು ತಿರಸ್ಕಾರ ಮಾಡೋ ಹುಟ್ಟಿದ್ದಾರೆ ನಮ್ಮ ದೇಶದೊಳಗ, ರಾಜ್ಯದೊಳಗ. ಸ್ವಾತಂತ್ರ್ಯ ದೊರಕಿಸಿಕೊಟ್ಟರು ತಿರಸ್ಕಾರ ಮಾಡುವಂತವ್ರು ನೋಡ್ತಾ ಇದ್ದೀವಿ. ಯಾವುದೊಂದು ನೆಹರು ಕುಟುಂಬ ಇವತ್ತಿಗೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಯನ್ನ ದೇಶಕ್ಕೆ ದಾನ ಕೊಟ್ಟಿರುವಂತ ಸಂದರ್ಭದೊಳಗ ಆ ಕುಟುಂಬದ ಸದಸ್ಯರ ಮೇಲೆ ಕೇಸ್ ಹಾಕುವುದನ್ನು ನೋಡ್ತಾ ಇದ್ದೀವಿ ನಾವು ಇವತ್ತು.
ಇದು ನಮ್ಮ ದೇಶದ ದುರ್ದೈವ. ಅಂದ್ರೆ ಪ್ರತಿಕಾರದ ಮನೋಭಾವ ಇರುವ ವ್ಯಕ್ತಿಗಳಿಂದ ಮಾತ್ರ ಇದು ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ ನಾನು. ಪ್ರತಿಕಾರ ಒಮ್ಮೆ ಯಾರಾದ್ರೂ ಮೇಲೆ ನಾವು ಅಸ್ತ್ರ ಬಿಟ್ಟು ಅಂದ್ರೆ ಇನ್ನೊಮ್ಮೆ ನಮ್ಮ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾರೆ ಅನ್ನುವಂಥದ್ದನ್ನು ನಾನು ಹಿಡ್ಕೊಂಡು ಎಲ್ಲರೂ ಅರಿತುಕೊಳ್ಬೇಕು. ಅದಾಗಬಾರ್ದು. ಏನ್ ನಡೀತಾ ಇದೆ ನೋಡಿ ದೇಶದೊಳಗೆ ಇವತ್ತು. ಅಘೋಷಿತ ಡಿಕ್ಟೇಟರ್ಶಿಪ್ ನಮ್ಮ ದೇಶದೊಳಗೆ ಅಘೋಷಿತ ಡಿಕ್ಟೇಟರ್ಶಿಪ್ ನಡೀತಾ ಇದೆ. ಯಾವುದೇ ಸಂಸ್ಥೆಗಳಿಗೆ ಸ್ವತಂತ್ರವಾದಂಥ ಸಂಸ್ಥೆಗಳಿದ್ರೂ ಸಹಿತ ನಿರ್ಣಯ ತೆಗೆದುಕೊಳ್ಳುವ ಹಕ್ಕನ್ನ ಕಳೆದುಕೊಂಡಿದ್ದಾರೆ. ಇವತ್ತ ಕೋರ್ಟ್ಗಳು ಏನಾದರೂ ಪ್ರಜಾಪ್ರಭುತ್ವದ